ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ತಿಂಡಿಗೆ ಜೀಗುಜ್ಜದು ಪೋಡಿ ಮಾಡುವ ಅಂತ ಇದ್ದೇವೆ. ಇದು ಮನೆಯಲ್ಲೇ ಆದ ಜೀಗುಜ್ಜ. ಹಾಗೆ ಒಂದು 2 ಆಗಿತ್ತು, ಅದರಲ್ಲಿ ಒಂದರದ್ದು ಪಲ್ಯ ಮಾಡಿದರು, ಹಾಗೆ ಇನ್ನೊಂದುಂಟೀಗ ಅದರದ್ದು ಅರ್ಧದ್ದು ಒಂದು ಜೀಗುಜ್ಜ ಪೋಡಿ ಮಾಡುವ ಅಂತ. ಅಮ್ಮ ಯಾವ ರೀತಿ ಮಾಡ್ತಾರಂತ ನೋಡುವ ಜೀಗುಜ್ಜ ಪೋಡಿ. ಫಸ್ಟಿಗೆ ಕಟ್ ಮಾಡ್ತಾ ಇದ್ದಾರೆ ಜೀಗುಜ್ಜ ಪೋಡಿ ಮಾಡಲಿಕ್ಕೆ. ಈಗ ಸಣ್ಣದು ಕಟ್ ಮಾಡಬೇಕೀಗ. ಅದರದ್ದು ಸಿಪ್ಪೆ ಎಲ್ಲ ಫಸ್ಟಿಗೆ ತೆಗಿಬೇಕು, ಸೈಡ್ ಇದೆಲ್ಲ. ನೋಡಿ, ಈಗ ಎಲ್ಲ ಕಟ್ ಮಾಡಿ ಆಯಿತು ಜೀಗುಜ್ಜ. ಇದಕ್ಕೆ ಈಗ ಮಸಾಲೆ ಹಾಕುವ. ನೋಡಿ, ಇಷ್ಟು ಪೀಸ್ ಹೀಗೆ ತೆಳು ಮಾಡಿಟ್ಟಿದ್ದಾರೆ ಇಷ್ಟು. ಈಗ ಫಸ್ಟಿಗೆ ಒಂದು ಪಾತ್ರೆ ತಗೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ನೀರು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಹಾಗೆ ಸ್ವಲ್ಪ 1.5 ಸ್ಪೂನ್ ಆಗುವಷ್ಟು ಮೆಣಸಿನ ಹುಡಿ, ಹಾಗೆ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಶಿನ, ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದಾರೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಓಂ ಕಾಳು, ಓಮ ಹೇಳ್ತಾರಲ್ಲ ಅದು ಓಂ ಕಾಳು, ಹಾಗೆ ಸ್ವಲ್ಪ ಇಂಗನ್ನು ನೀರು ಮಾಡಿ ಹಾಕ್ತಾ ಇದ್ದಾರೆ. ಇಂಗಿದ್ದು ಹುಡಿ ಇದ್ದರೂ ಕೂಡ ಹಾಕ್ಬೋದು. ಅಮ್ಮ ಸ್ವಲ್ಪ ಇಂಗನ್ನು ನೀರು ಮಾಡಿ ಹಾಕಿದರು. ಹಾಗೆ ಒಂದು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಕೂಡ ತಗೊಂಡಿದ್ದಾರೆ. ಒಂದು ನಮಗೆ ಎಷ್ಟು ಬೇಕಷ್ಟು ನೋಡಿ ತಗೊಳ್ಳಿ. ಅಮ್ಮ ಒಂದು 2 ಕಪ್ ಆಗುವಷ್ಟು ತಗೊಂಡ್ರು ಕಡಲೆ ಹಿಟ್ಟು. ಈಗ ಇದೆಲ್ಲವನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಇದರ ಜೊತೆನೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಕೂಡ ಹಾಕಿದರು. ಈಗ ರೆಡಿಯಾಗಿದೆ. ಜೀಗುಜ್ಜ ಕೂಡ ಕಟ್ ಮಾಡಿ ಇಟ್ಟಿದ್ದಾರಲ್ಲ, ಎಣ್ಣೆ ಕೂಡ ಬಿಸಿಗಿಟ್ಟಿದ್ದಾರೆ. ಎಣ್ಣೆ ಕೂಡ ಬಿಸಿ ಆಗ್ತಾ ಉಂಟು. ಈಗ ಇದಕ್ಕೆ ಮುಳುಗಿಸಿ ಎಣ್ಣೆಗೆ ಬಿಟ್ಟರೆ ಆಯಿತು. ಈ ಥರ ಈಗ ಒಂದೊಂದಾಗಿ ಬಿಡ್ತಾ ಇದ್ದಾರೆ ಎಣ್ಣೆಗೆ. ಜೀಗುಜ್ಜ ಪುಡಿ ರೆಡಿ ಆಗ್ತಾ ಉಂಟು. ಈ ಸಂಜೆ ಟೈಮಲ್ಲಿ ಒಳ್ಳೆ ತಿಂಡಿ ಅಂತಲೂ ಹೇಳ್ಬೋದು. ಚಹಾ ಜೊತೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಬಿಸಿಯಾದ ಪೋಡಿ, ಜೀಗುಜ್ಜ ಪೋಡಿ ಒಳ್ಳೆ ಚಿಕನ್ ಕಬಾಬ್ ತಿಂದ ಥರ ಆಗ್ತದೆ. ಯಾವ ನಾನ್ ವೆಜ್ಜು ಕಮ್ಮಿ ಇಲ್ಲ, ಆ ರೀತಿ ಇರ್ತದೆ ಟೇಸ್ಟ್ ಜೀಗುಜ್ಜದ್ದು. ಗರಿಯಾದ ಬಿಸಿಯಾದ ಜೀಗುಜ್ಜ ಪುಡಿ ರೆಡಿಯಾಗಿದೆ. ನಾವಂತೂ ಈಗ ಟೇಸ್ಟ್ ಮಾಡ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.